ಇಂದು ನನ್ನ MRG ನ್ಯೂಸ್ ಚಾನೆಲ್ಗೆ 1 ವರ್ಷ ಪೂರೈಸಿದ ಶುಭ ಸಂದರ್ಭದಲ್ಲಿ ಹಾಗೆ ಇಂದು ನೂತನವಾಗಿ ಗಡಿನಾಡು MRG ನ್ಯೂಸ್ ಎಂದು ಮರುನಾಮಕರಣ ಮಾಡಿದ ಶುಭ ಸಂದರ್ಭದಲ್ಲಿ ನನ್ನ ಲೋಗೋವನ್ನು ದೇಶಕ್ಕೆ ಅನ್ನ ಹಾಕುವ ರೈತ ಮುಖಂಡರಾದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರಾದ ನಾಗಪ್ಪನವರು, ಜಿಲ್ಲಾ ಉಪಾಧ್ಯಕ್ಷರಾದ ಪುಟ್ಟೇಗೌಡರು, ಗೌರವ ಅಧ್ಯಕ್ಷರಾದ ಬಂಗಾರ ಶೆಟ್ಟರು, ಕರ್ನಾಟಕ ಕಾವಲ್ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು, ಗೌರವ ಅಧ್ಯಕ್ಷರಾದ ರಾಮೇಗೌಡರು, ತಾಲೂಕು ಸಲಹೆಗಾರರಾದ ಹಾಗೂ ಕಾರ್ಯದರ್ಶಿಗಳು ಹಾಗೂ ಅದ್ಭುತ ನಿರೂಪಣಾಗಾರರು ಆದ ಎಸ್ ಮುಬಾರಕ್ ರವರು, ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದರವರು, ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾದ ಪಿ ಬಾಲುರವರು ಹಾಗೂ ಬೆಟ್ಟ ಕುರುಬ ಪಾರಂಪರಿಕ ಸಂಘದ ಸದಸ್ಯರಾದ ಸುರೇಶ್ ರವರು, ನಿವೃತ್ತ ಪ್ರಾಂಶುಪಾಲರಾದ ಎಂ ಸುರೇಶ್ ರವರು ಎಲ್ಲರೂ ಕೂಡ ಈ ಒಂದು ನನ್ನ ನೂತನವಾದಂತಹ ಗಡಿನಾಡು MRG ನ್ಯೂಸ್ ಚಾನೆಲ್ಗೆ ಶುಭ ಕೋರಿದರು. ನೆರೆದಿರ್ತಕ್ಕಂಥ ಗೌರವಾನ್ವಿತ ಬಂಧುಗಳೇ ಹಾಗೂ MRG ನ್ಯೂಸ್ ಚಾನೆಲ್ನ ಮಾಲೀಕರಾದಂತಹ ರಾಜುರವರೇ, ಅವರ ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮ ನಮ್ಮ ಕರೆದಂಥ ಸಂದರ್ಭದಲ್ಲಿ ನಮ್ಮಂತ ಖುಷಿಯಾಯಿತು. 1 ವರ್ಷಕ್ಕೆ ಏನಿಷ್ಟು ಪ್ರಬುದ್ಧವಾಗಿ ಬೆಳೆದಿದೆಯಲ್ಲ ಈ ನ್ಯೂಸು ಅಂತ ನಮ್ಗೆ ಆಶ್ಚರ್ಯ. 1 ವರ್ಷ ಅಂದರೆ ನಮ್ಗೆ ಆಶ್ಚರ್ಯ ಆಗ್ತಿರ್ತಕ್ಕಂಥ ವಿಚಾರ ಇದು. ಹೇಗೆ ಅಂತ ಹೇಳಿದ್ರೆ, ಇಷ್ಟು ಜನಮಾನಸದಲ್ಲಿ ತಾಲೂಕಿನಾದ್ಯಂತ ಪಸರಿಸ್ತಾ ಇದೆ, ಜಿಲ್ಲಾದ್ಯಂತ ಪಸರಿಸ್ತಾ ಇದೆ ಇಂಥ ಒಂದು ಚಾನಲ್ಲು ಇವತ್ತು ಗಡಿನಾಡು ಹೇಗಿದೆ ಅಂತ ಹೇಳಿದ್ರೆ, ಗಡಿನಾಡು MRG ನ್ಯೂಸ್ ಅಂದ್ರೆ ಟೈಟ್ಲ್ ಹೆಂಗಿದೆ ನೋಡಿ, ಆಶ್ಚರ್ಯತಕ್ಕಂಥದ್ದು. ಯಾವ ಒಂದು ಸೂಕ್ತವಾದಂತಹ ಒಂದು ಲೋಗನ ಇವತ್ತು ಈ ಒಂದು ನಮ್ಮ ಮುಖಾಂತರ ಬಿಡುಗಡೆ ಮಾಡಿಸತಕ್ಕಂಥ ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ನಮ್ಮ ಮಿಮಿಕ್ರಿ ರಾಜವರು ಏನು 80ರ ಮತ್ತು 70ರ ದಶಕದ ಹಾಡುಗಳ ಮೂಲಕ ನಮ್ಮ ತಾಲೂಕಿನ ಜನಮನಗಳನ್ನು ಗೆಲ್ತಾ ಇದ್ದಾರೆ. ಅದೆಲ್ಲ ನೋಡಿ ನಮಗೆ ಖುಷಿಯಾಗಿರ್ತಕ್ಕಂಥದ್ದು ಹಾಗೂ ಹಿರಿಯರನ್ನು ಸಹ ಗುರುಸಿ ಇವತ್ತು ಕಾರ್ಯಕ್ರಮ ಕರೆದಿರ್ತಕ್ಕಂಥದ್ದು ನಮ್ಗೆ ತುಂಬ ಹೆಮ್ಮೆ ಆಗ್ತಕ್ಕಂಥ ಒಂದು ಸಂದರ್ಭ. ಹಾಗಾಗಿ MRG ನ್ಯೂಸ್ ಚಾನಲ್ ಅದು ಉತ್ತಂಗಕ್ಕೆ ಇರಲಿ, ಅವ್ರಿಗೆ ಇನ್ನೂ ಹೆಸರನ್ನು ತಂದುಕೊಡ್ಲಿ ಅಂತೇಳಿ, ಇನ್ನೂ ರೈತ ಪರ ಮತ್ತೆ ನಾಡಿನ ಏನು ನಮ್ಮ ಕನ್ನಡ ನಾಡಿನ ಪಡೆಯತಕ್ಕಂಥ ಹೋರಾಟದ ಪರ ನಿಲ್ಲಿ ಇವರು ಚಾನಲ್ ಯಶಸ್ಸನ್ನು ಕಾಣಲಿ ಅಂತೇಳಿ ತಮಗೆ ಶುಭವನ್ನು ಕೋರ್ತಾ ಮಾತನಾಡ್ತಾ ಇದ್ದೀನಿ. ಎಲ್ಲರಿಗೂ ನಾಗರಿಕ ಬಂಧುಗಳಿಗೆ ವಂದನೆಗಳನ್ನು ತಿಳಿಸುತ್ತಾ, ಇವತ್ತು ಏನು ನಮ್ಮ ಕರ್ನಾಟಕ ಕಾವಲ್ಪಡೆಯ ಸಂಚಾಲಕರಾದಂತಹ ಮಿಮಿಕ್ರಿ ರಾಜ್ ಯೂಟ್ಯೂಬ್ ಚಾನಲ್ ಇಂದಿಗೆ 1 ವರ್ಷ MRG ನ್ಯೂಸ್ ಚಾನಲ್ ಅಂತ ಇವತ್ತು 1 ವರ್ಷ ಪೂರೈಸಿ 2ನೇ ವರ್ಷಕ್ಕೆ ಕಾಲಿಟ್ಟಿದೆ. ಗಡಿನಾಡು MRG ನ್ಯೂಸ್ ಅಂತ ಇವತ್ತು ಲಾಂಛನವನ್ನು ರೈತ ಸಂಘದ ಮುಖಂಡರಿಂದ ಇವತ್ತು ಎಲ್ಲರ ಒಗ್ಗೂಡಿ ಇವತ್ತು ಲಾಂಛನವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ, ಇವತ್ತು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ. ವಿಶೇಷ ಏನಪ್ಪ ಅಂದರೆ ಇವತ್ತೇ ಆ ಲಾಂಛನ ಬಿಡುಗಡೆ ಮಾಡಿದ್ದು ಅತ್ಯಂತ ವಿಶೇಷ. ಹಾಗಾಗಿ ಅವರಿಗೆ ಎಲ್ಲರ ಪರವಾಗಿ ಆ ಒಂದು ಚಾಲ ಇನ್ನೂ ಉತ್ತಮಕ್ಕೇರಲಿ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆದು ರಾಜ್ಯಾದ್ಯಂತ ಅವರ ಒಂದು ಚಾನಲ್ನ ವಿಸ್ತರಣೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋ ಮೂಲಕ ಅವರಿಗೆ ನಾನು ಶುಭ ಕೋರ್ತೇನೆ. ಅವರಿಗೆ ಆ ಸೃಷ್ಟಿಕರ್ತ ಆಯುಸ್ಸು, ಆರೋಗ್ಯ, ಸಕಲ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ಭಗವಂತನಲ್ಲಿ ಪ್ರಾರ್ಥಿಸುವ ಮೂಲಕ ಅವರಿಗೆ ಇನ್ನೂ ಉತ್ತಮಕ್ಕೆ ಇರಲಿ ಅಂತ ಶುಭ ಕೋರ್ತೇನೆ. ಧನ್ಯವಾದ. MRG ನ್ಯೂಸ್ ಚಾನಲ್ ಗಡಿನಾಡು ಈ ಒಂದು ಲೋಗೋ ಮತ್ತು 1 ವರ್ಷ ಪೂರೈಸಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನನ್ನ ಆತ್ಮೀಯರು, ನನ್ನ ತುಂಬ ಆಪ್ತರು ಕೂಡ ಆಗಿರ್ತಕ್ಕಂಥ ಮಿಮಿಕ್ರಿ ರಾಜ್ರವರು, ನಾನು ಕೂಡ ಕಂಡಿರಲಿಲ್ಲ. ನಮ್ಮ ಸ್ನೇಹಿತರು ಒಂದು ಚಾನಲ್ ಮುಖಾಂತರ ಈ ಮಟ್ಟಿಗೆ ಅವರು ಎಲ್ರಿಗೂ ಚಿರುಪರಿಚಯ ಅಂತ ಹೇಳ್ಬಿಟ್ಟು, ಇದು ನನಗೆ ತುಂಬ ಸಂತೋಷಕರ ವಿಚಾರ. ಏನಪ್ಪ ಅಂತಂದರೆ, ಒಂದೊಂದು ಏಟು ಉಳಿ ಯಾವುದೇ ಅಷ್ಟು ಒಂದು ಕಲ್ಲನ್ನ ಶಿಲೆ ಮಾಡಬೇಕಾದ್ರೆ ಒಂದೊಂದು ಉಳಿ ಏಟು ಬಿಡಬೇಕಂತೆ. ಆ ರೀತಿ ಅವರು ಇದ್ದಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನನ್ನ ಒಂದು ನಂಬಿಕೆ ಇದೆ ನನಗೆ. ಆ ಶಿಲೆ ಏಟಿಗೆ ತಾವೆಲ್ಲರೂ ಕೂಡ ಒಂದು ಉಳಿಯಾಗಿ ಅವರ ಒಂದು ಏಳಿಗೆಗೆ ತಾವು ಶ್ರಮಿಸಿದ್ರೆ ತಾವು ಹೇಳ್ತಾ ನಮ್ಮೆಲ್ಲರಿಗೂ ನಾವು ಸಂತೋಷ ಉಂಟಾಗ್ತದೆ. ಕಾರಣ ಏನಪ್ಪ ಅಂತಂದರೆ, ಒಬ್ಬರು ನ್ಯೂಸ್ ಚಾನಲ್ ಮಾಡಿದ್ರು. ಆ ನ್ಯೂಸ್ ಚಾನಲ್ ಮಾಡಿದಾಗ ಹುಡುಗರು ಕೆಲಸ ಇದೆಯಲ್ಲ, ಅದನ್ನು ನಿರಂತರವಾಗಿ ನಾವೆಲ್ಲ ಸೇರಿ ಮಾಡ್ಕೊಳ್ತಾ ಇದ್ವಿ. ಅದರಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ಬೋದು, ತಮ್ಮ ಹಿರಿಯರಾಗಿರ್ತಕ್ಕಂಥ ಬ್ರಹ್ಮನ್ ಸರ್ ಇರ್ಬೋದು, ತಾವು ಬಾಲಣ್ಣ ಆಗಿರ್ಬೋದು, ನಾನಿರ್ಬೋದು, ನಾವೇನು ಮಾಡಿದ್ರೆ ದಿನದಿಂದ ದಿನಕ್ಕೆ ಅವ್ರನ್ನ ಹುಡುಗಂಥ ಕೆಲಸನ ದಿನಕ್ಕೆ ಅವರಿಗೆ ಕಿಂಚಿನ ಜಾಸ್ತಿ ಬರಬೇಕು. ಆ ಒಂದು ಪರಿಣಾಮ ಇವತ್ತು ನೀವೆಲ್ಲ ಸಲಹೆ ಸಹಕಾರ
ಅದರಲ್ಲೂ ಕೂಡ ಮುಖ್ಯವಾಗಿ ಹಲವಾರು ಹೋರಾಟಗಳಲ್ಲಿ ಮುಖ್ಯವಾಗಿ ರೈತರ ಹೋರಾಟದಲ್ಲಿ ಅವರು ಮಾಡಿರ್ತಕ್ಕಂಥ ಹೋರಾಟನ ತಾಲೂಕು ಜನತೆಗೆ ಅವ್ರು ಪರಿಚಯ ಮಾಡಿಕೊಟ್ರಲ್ಲ, ಆ ಒಂದು ಪರಿಣಾಮ ಇವತ್ತು ಅವರು ಉಂತರಂಗಕ್ಕೆ ಹೋಗೋದಕ್ಕೆ ಒಂದು ಸಹಕಾರ ಕೊಟ್ಟಿದ್ದಾರೆ ರೈತ ಸಂಘ. ಹಾಗಾಗಿ ನಾವು ರೈತ ಸಂಘಕ್ಕೆ ನಾವು ತುಂಬದಿಂದ ಧನ್ಯವಾದ ಸಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ಅಂದರೆ 2ನೇ ವರ್ಷ ತುಂಬದಂಥ ಒಂದು ಪಕ್ಷದಲ್ಲಿ ಇದಕ್ಕಿಂತ ಅದ್ದೂರಿಯಾದ ಕಾರ್ಯಕ್ರಮ ಮಾಡಿ ಇನ್ನೂ ಹಿರಿಯರಾಗಿರ್ತಕ್ಕಂಥ ಇನ್ನೂ ಹಲವಾರು ರೈತರನ್ನ ಕಟ್ಟಿಸಿ ಅವರಿಗೆ ಉತ್ತರವಾದ ಒಂದು ಕಾರ್ಯಕ್ರಮವನ್ನು ನಿರೂಪಿಸಲಿಕ್ಕೆ ಭಗವಂತನ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. MRG ಗಡಿನಾಡು ಅಂತ ಒಂದು ಚಾನಲ್ ಓಪನ್ ಮಾಡಿದ್ದಾರೆ ರಾಜು ಅವರು, ಇವತ್ತಿಗೆ 1 ವರ್ಷ ಅಂತ. ಆದರೆ ನೋಡಿ, ಲಾಂಚ್ ಮಾಡೋದೇನಪ್ಪ ಅಂತಂತೇಳಿ ನೋಡಿ, ಈ ಒಂದು ಲೋಗೋ ಹಾಕಿರೋದು ರಾಜು ಅವರು ಏನು ಮಾಡಬೇಕು, ಈ ಲೋಗೋ ಹಾಕಿದ ಮೇಲೆ ಕಾಡ್ ಬಗ್ಗೆ, ರೈತರ ಬಗ್ಗೆ, ವನ್ಯಜೀವಿಗಳ ಬಗ್ಗೆ, ರೈತರದ ಮುಷ್ಕರಗಳು, ಅದರಲ್ಲಿ ಏನೇ ಒಂದು ತೊಂದರೆ ಆಗಲಿ ಅದರಲ್ಲಿ ಭಾಗವಹಿಸಬೇಕು. ನಮ್ಮ ಕಾಡ್ ಬಗ್ಗೆ ಒಂದು ಭಾಗವಹಿಸ್ಕೊಂಡು ಹೋಗಬೇಕು. ಯಾವುದೇ ಒಂದು ಕಾರ್ಯಕ್ರಮ ಒಂದು ಸ್ಟ್ರೈಕ್ ಬಿಡಲಿ, ಹೋರಾಟ ಬಿಡಲಿ, ಕಾಡಿನ ಬಗ್ಗೆ ಒಂದು ಪ್ರಾಣಿಗಳ ಬಗ್ಗೆ ಹೋರಾಟ ಮಾಡಿದಾಗ ರೈತರ ಬೆನ್ನೆಲುಬಾಗಿ ನಾವು ನಮ್ಮ ಕರ್ನಾಟಕ ಗಡಿನಾಡು ಪರಿಸರ ಸಂಘದ ವತಿಯಿಂದ ನಾವು ರೈತರ ಬೆಂಬಲವಾಗಿ ಯಾವಾಗಲೂ ನಿಂತಿರ್ತೀವಿ. ಹಾಗೂ ನಮ್ಮ ಚಾನಲ್ ಇವತ್ತು ಒಬ್ಬರೇ ಒಂದು ಹೋಟ್ಲ್ಗಳಾಗಲಿ ಎಲ್ಲೇ ಆಗಲಿ ನಾವು ಆ ಚಾನಲ್ ಇರ್ತದೋ ಅವ್ರು ಬೆಂಬಲ ಕೊಡ್ತಾರಂತ. ಆದ್ದರಿಂದ ಈಗ ನಮ್ಮ ಗುಂಡ್ಲುಪೇಟೆ ಅವ್ರು ನೋಡಿ, ಯಾವ ಲಾಡ್ಜ್ ನೋಡಿ ಎಲ್ಲಿ ನೋಡಿ ಅದು ಹಾಕತ್ತಾರೆ. ಅದು ಅವ್ರು ಮಾಡ್ತಾರೆ ತಪ್ಪು, ಅವ್ರು ಕೇಳಬೇಕು. ನಮ್ಮ ಲೋಗೋಗಳನ್ನ ಯಾಕೆ ಹಾಕತ್ತಾ ಇದ್ರಿ, ಇದು ಕಾನೂನು ಬಾಹಿರ ಅಂತ ಕೇಳಬೇಕು. ಅವ್ರು ಕೇಳ್ತಾ ಇಲ್ಲ. ಗುಂಡ್ಲುಪೇಟೆ ಇಂಪ್ರೂವ್ ಆಗಲಿ ಅಂತಾರೆ, ಇಂಪ್ರೂವ್ ಮಾಡ್ತಾ ಇಲ್ಲ ಅವರು. ಆದ್ದರಿಂದ ಪರಿಸರ ಸಂಘದ ವತಿಗೆ ಕೇಳ್ತೀರಿ, ನಮ್ಮ ರೈತರ ಸಂಘದವ್ರಿಗೆ ನಾವು ಬೆಂಬಲ ನಿಂತಿರ್ತೀವಿ. ನಮ್ಮ ರಾಜು ಅವರು ಇನ್ನೂ ಹೆಚ್ಚಿನ ಒಂದು ಚಾನಲ್ ಅವರು ಮುಂದರಿಲಿ. ನಮ್ಮ ಅರಣ್ಯ ಇಲಾಖೆಯ ಒಂದು ಸ್ಟ್ರೈಕ್ಗಳಾಗಲಿ, ರೈತರ ಸ್ಟ್ರೈಕ್ ಆಗಲಿ ಎಲ್ಲ ಇದನ್ನು ಚಾನಲ್ಗೆ ತಪ್ಪದೆ ಭಾಗವಹಿಸಬೇಕು. ಬಂದು ಅವ್ರದ್ದು ಏನು ಪ್ರತಿಭಟನೆ ಮಾಡ್ತಾರೆ ಅದನ್ನು ಸರ್ಕಾರದ ಗಮನಕ್ಕೆ, ಫಾರೆಸ್ಟ್ ಗಮನಕ್ಕೆ ತರಬೇಕು ಅಂತ ನಾನು ಮಾತಾಡಿ MRG ಚಾನಲ್ ನ್ಯೂಸ್ 1 ವರ್ಷ ತುಂಬಿದೆ, 2ನೇ ವರ್ಷದ ಕಾಲಿಟ್ಟಿದೆ ಅಂತೇಳಿ ಇವತ್ತು ಒಂದು ನಮ್ಮ ಹಿರಿಯರಾದಂಥ ಪ್ರಾಂಶುಪಾಲರಾದ ಸುರೇಶ್ ಅವರು ಮತ್ತು ನಾಗಪ್ಪ ಇವರು, ನಮ್ಮ ರೈತ ಸಂಘದ ಅಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಪುಟ್ಟೇಗೌಡರು, ಇವರೆಲ್ಲ ಒಂಥರ ಜಯಿಸಿಗರಾಗಿ ಅವ್ರಿಗೆ ಇನ್ನೂ ಈ MRG ಚಾನಲ್ ನ್ಯೂಸ್ಗೆ ನನ್ನ ಎಲ್ಲ ನಮ್ಮ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಬಂಧು ಮಿತ್ರರಿಂದ ನನ್ನಿಂದಲೂ ಹಾರೈಸಿ ಒಳ್ಳೆಯದಾಗಲಿ ಅಂತ ನಾನು ಇವತ್ತು ಅವರಿಗೆ ನಮಸ್ಕಾರ. MRG ನ್ಯೂಸ್ ಗಡಿನಾಡು ಎನ್ನುವಂಥ ಒಂದು ಚಾನಲ್ ನಮ್ಮ ಸಹೋದರಾದಂಥ ರಾಜು ನಡೆಸಿದ್ದಾರೆ. ನಮಗೆಲ್ಲ ತುಂಬ ಸಂತೋಷ, ಭಾಳ ಒಂದು ಸಂತೋಷ. ಯಾಕಂದರೆ ನಮ್ಮನ್ನು ಕೂಡ ಕಲಿಸಿ ಅವರು ಒಂದು ಈಗಿನಲ್ಲಿ ನ್ಯೂಸ್ ಚಾನಲ್ ಬಿಡುಗಡೆ ಮಾಡೋದಕ್ಕೆ ತುಂಬ ಕೆಲಸ ಮಾಡಿ. ಯಾಕಂದರೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ದೇಶಕ್ಕೆ ಬೇಕಾದಂಥ ಒಂದು ಸೇವೆ ಅದು. ಯಾಕಂದರೆ ಏನು ಅಡಗಿರ್ತದೆ ಹೊರತಕ್ಕಂಥ ಸೇವೆ ಇದೆ. ಆ ಸೇವೆಗೆ ಅವರು ಮುಂದೆ ಒಂದು ಹೆಜ್ಜೆ ಹಾಕಿದ್ದಾರೆ. 1ನೇ ವರ್ಷ, ಈ 2ನೇ ವರ್ಷದ 2ನೇ ಹೆಜ್ಜೆ ಆಗ್ತಾ ಇದ್ದಾರೆ. ಹಾಗೆಯೇ ಒಂದೊಂದು ಹೆಜ್ಜೆ ಅವ್ರು ಆಗ್ತಾ ಹೋಗಲಿ, ಅವರ ನ್ಯೂಸ್ ಚಾನಲ್ ಅಭಿವೃದ್ಧಿ ಆಗಲಿ, ಚೆನ್ನಾಗಿ ನಡೀಲಿ ಅಂತೇಳಿ ಆ ಹಿಮದ ಗೋಪಾಲ ಸ್ವಾಮಿ ಆಗಿರ್ಬೋದು ಅಥವಾ ಇಲ್ಲಿ ಇರ್ತಕ್ಕಂಥ ದೇವರಾಗಿರ್ಬೋದು ಎಲ್ಲ ದೇವರು ಅವ್ರನ್ನ ಆಯುಷ್ಯ ಆರೋಗ್ಯ ಕೊಟ್ಟು ನಮ್ಮ ಈ ತಾಲೂಕಾಗಿರ್ಬೋದು, ಜಿಲ್ಲೆ ಆಗಿರ್ಬೋದು ಸೇವೆಗಳನ್ನ ಮಾಡಲಿ, ಹೆಚ್ಚಾಗಿ ಅವರ ನ್ಯೂಸ್ ಚಾನಲ್ ಅಭಿವೃದ್ಧಿಯಾಗಿ ಸಂತೋಷವಾಗಿ ಬೆಳೀಲಿ ಅಂತೇಳಿ ನನಗೆ ಮಾತನಾಡ್ತೀನಿ.